ಅವರಿಗೆ ಮಾರ್ಚ್ 25, 1881 ಇಸ್ವಿಯಲ್ಲಿ ಅಧಿಕೃತವಾಗಿ ಗವರ್ನರ್ನ ಸಹಿ ಸಮೇತ ಗವರ್ನರ್ ಜನರಲ್ ಇರ್ತಾನಲ್ಲ, ಅವನ ಸಹಿ ಸಮೇತ, ಅವನ ಅಧಿಕಾರದ ಪತ್ರದ ಸಮೇತ ಇವರಿಗೆ ಅರಮನೆಯಲ್ಲಿ ಆಗಿದ್ದ ಇದಕ್ಕಿಂತ ಹಿಂದಿನ ಹಳೆಯ ಅರಮನೆಯಲ್ಲಿ ಅಧಿಕಾರ ಕೊಡಲಾಯಿತು. ಇದು 10ನೇ ಚಾಮರಾಜೇಂದ್ರ ಒಡೆಯರ್. ನಂತರ ಬಂದವರೇ ಚಾಮರಾಜೇಂದ್ರ ಒಡೆಯರವರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್, 4ನೇ ಕೃಷ್ಣರಾಜ ಒಡೆಯರ್. ಅವರ ತಮ್ಮನ ಮಗನೇ ಕೊನೆಯ ರಾಜ ಜಯಚಾಮರಾಜೇಂದ್ರ ಒಡೆಯರ್. ಅವರ ಮಗನೇ ನಮಗೆಲ್ಲ ಲೋಕಸಭಾ ಸದಸ್ಯರಾಗಿದ್ದ, ಪ್ರಜಾಪ್ರಭುತ್ವಕ್ಕೆ ಸೇರಿಕೊಂಡಿದ್ದ, ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಇದ್ದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ರಾಜಕುಮಾರರಾದರು. ಅವರು ಗತಿಸಿದ ನಂತರ ಅವರ ಮಗ ದತ್ತು ಪುತ್ರ ಈಗ ಇರುವ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ರಾಜಕುಮಾರರು. ಅವರ ಪತ್ನಿ ತ್ರಿಷಿಕಾ ಕುಮಾರಿ ದೇವಿ, ಅವರಿಗೊಂದು ಶಿಶು ಇದೆ. ಇದು ಅರಮನೆಯ ಅರ್ಧ ಭಾಗದಲ್ಲಿ ಈಗಲೂ ವಾಸವಾಗಿರುವ ರಾಜಮನೆತನ ಇದೆ. ಇವರ ತಾಯಿ ಪ್ರಮೋದಾದೇವಿ ಒಡೆಯರಿದ್ದಾರೆ. ಸುಪ್ರೀಂ ಕೋರ್ಟಿನಲ್ಲಿ ವ್ಯಾಜ್ಯ ಇರುವುದರಿಂದ ಅರಮನೆ ಯಾರ ಕೈಯಲ್ಲೂ ಇಲ್ಲ, ಸರ್ಕಾರದ ಕೈಯಲ್ಲಿದೆ. ಈ ಅಂಬಾವಿಲಾಸ ಅರಮನೆಯನ್ನು ಅಲ್ಲೇ ಅದೊಂದು ಘಟನೆ. ಈ 4 ಜನ ರಾಜರು ಮತ್ತಿಬ್ಬರು ರಾಜಕುಮಾರರು. ಇಲ್ಲಿ ಯಾಕೆ 10ನೇ ರಾಜ ಚಾಮರಾಜೇಂದ್ರ ಒಡೆಯರು ಅಂತ ಬಂತು, 4ನೇ ಕೃಷ್ಣರಾಜ ಒಡೆಯರು ಬಂತು ನೋಡಿದಾಗ 25 ಜನ ರಾಜರುಗಳಲ್ಲಿ ಇಟ್ಟ ಹೆಸರನ್ನೇ ಇಟ್ಟುಕೊಂಡಿರುವುದರಿಂದ ಸಂಖ್ಯೆಯನ್ನು ಕೊಡಲಾಗಿದೆ. ಆದರೆ ಈ 25 ಜನ ರಾಜರುಗಳು ದೂರದ ಯಾವುದೋ ಭಾಷೆಯ, ಯಾವುದೋ ಪ್ರಾಂತದ ಯಾರೋ ಪ್ರೀತಿಸಿದ ಹೆಣ್ಣು ಮಕ್ಕಳನ್ನು ಮದುವೆ ಆಗಲಿಲ್ಲ. ಅವರು ಮೈಸೂರು ಮತ್ತು ಚಾಮರಾಜ ಜಿಲ್ಲೆಯ ಹಳ್ಳಿಯ ಹೆಣ್ಣು ಮಕ್ಕಳನ್ನೇ ತಂದು ವಿವಾಹವಾದವರು. ಎಲ್ಲರೂ ಆ ಹೆಣ್ಣುಗಳು ಅವರ ಹೆಸರಿನ ಕೊನೆಯಲ್ಲಿ ಅಮ್ಮಣ್ಣಿ ಅಂತೇಳಿ ಅಂತ್ಯವಾಗುತ್ತೆ. ಜಯಲಕ್ಷ್ಮಮ್ಮಣ್ಣೆ, ಲಕ್ಷ್ಮಮ್ಮಣ್ಣೆ ಆ ಥರ. ಆದರೆ ಇವರಿಬ್ಬರಿಗೆ ಮಾತ್ರ ಅಮ್ಮಣ್ಣಿ ಸೇರಿಕೊಂಡಿಲ್ಲ, ಪ್ರಮೋದಾದೇವಿ ಒಡೆಯರ್ ಮತ್ತು ತ್ರಿಷಿಕಾ ಕುಮಾರಿ. ಇನ್ನು ಉಳಿದವರೆಲ್ಲರಿಗೂ ಅಮ್ಮಣ್ಣಿಗಳಿವೆ. ಅದೇ ಥರ ರಾಜರುಗಳಿಗೆ ಮೊದಲನೆಯ ರಾಜ ಯದುರಾಯ, ನಂತರ ಬಂದವರೆಲ್ಲರೂ ಒಡೆಯರ್ ಅಂತ ಸೇರಿಸಿಕೊಂಡಿದ್ದಾರೆ. ಅದೇ ಥರ ಇಂಗ್ಲೀಷರ ಅವಧಿಯಲ್ಲಿ ಒಡೆಯರ್ ಬಹದ್ದೂರ್ ಅನ್ನೋ ಹೆಸರು ಸೇರಿಕೊಂಡಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹದ್ದೂರ್, ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್, ಹಾಗೆಯೇ ಹೆಸರನ್ನು ಬಳಸಲಾಗಿದೆ, ಹಾಗೆಯೇ ಅವರು ಸಹಿ ಮಾಡಿದ್ದಾರೆ. ಇದಿಷ್ಟು ಘಟನೆ. ಆದರೆ ಮೈಸೂರಿನ ರಾಜರುಗಳಲ್ಲಿ ಪ್ರಜಾಪ್ರಭುತ್ವದ ಪ್ರಕಾರ ಇವತ್ತೇನು ಹೇಳ್ತಾ ಇದ್ದೀವಿ, ಸಂವಿಧಾನ, ಪ್ರಜಾಪ್ರಭುತ್ವ ಅಂತ, ಆ ಅಂಶಗಳ ಆಧಾರದಲ್ಲಿಯೇ ಈ 4 ಮಹನೀಯರು ಮತ್ತು ಒಬ್ಬ ರಾಜಕುಮಾರ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಪ್ರಜಾಪ್ರಭುತ್ವದಲ್ಲಿ ರಾಜತ್ವ ಇದ್ದರೂ ಪ್ರಜಾಪ್ರಭುತ್ವದಲ್ಲಿ ಭಾಗಿಯಾದವರು. ಅವರು ಶ್ರೀಸಾಮಾನ್ಯರಂತೆ ಶಾಲಾ ಕಾಲೇಜುಗಳು ಓದಿದವರು, ಎಲ್ಲರ ಜೊತೆ ಬೆರೆತವರು. ಹಾಗಾಗಿ ಈ 4 ಜನರಿಗೆ ಹತ್ತಿರವಾದರು. ಇವರು ನುಡಿದಂತೆ ನಡೆದವರು, ನಡೆದಂತೆ ನುಡಿದವರು, ಆರ್ಥಿಕ ಪಾರದರ್ಶಕತೆಯನ್ನು ಮೆರೆದವರು, ಎಲ್ಲರೂ ಚರಿತ್ರವಂತರು. ಅದಕ್ಕಾಗಿ ಭಾರತದ ಜನತೆ ಮೈಸೂರಿನ ಬಗ್ಗೆ ಗೌರವ ಇಟ್ಟುಕೊಂಡಿದ್ದಾರೆ, ಇನ್ಯಾವುದೇ ದೃಷ್ಟಿಯಿಂದಲೂ ಅಲ್ಲ. ಇವರು ಸಾಧನೆಗಳನ್ನು ಮಾಡಿದ್ದಾರೆ, ಸುಧಾರಣೆಗಳನ್ನು ತಂದಿದ್ದಾರೆ. ಸ್ವತಃ ಯಾಕೆ ತಂದರು? ರಾಜನಾಗಿ ಇವರು ಸುಧಾರಣೆಗಳನ್ನು ತಂದಿಲ್ಲ, ಪ್ರಜೆಗಳ ಹತ್ತಿರಕ್ಕೆ ಹೋಗಿಲ್ಲ. ಇವರು ಮಾಡಿದ ವಿದ್ಯಾಭ್ಯಾಸದ ಕ್ರಮದಿಂದಾಗಿ, ಜ್ಞಾನಬಲದಿಂದ ಮೈಸೂರು ರಾಜ್ಯವನ್ನು, ಮೈಸೂರು ಸಂಸ್ಥಾನವನ್ನು ಆಳಿದ ಮಹನೀಯರು. ಹಾಗೆ ನೋಡಿದರೆ
ಪ್ರಥಮವಾಗಿ ಸ್ವಾತಂತ್ರ್ಯವನ್ನು ಅನುಭವಿಸಿದ ರಾಜ, ಮೈಸೂರು ರಾಜ್ಯಕ್ಕೆ ಸ್ವಾತಂತ್ರ್ಯ ಕೊಟ್ಟವರು 10ನೇ ಚಾಮರಾಜೇಂದ್ರ ಒಡೆಯರ್. ಅವರಲ್ಲೂ ಇಟ್ಟ ಹೆಸರುಗಳನ್ನ ಇಟ್ಟರಿಂದ ಸಂಖ್ಯೆನ ಕೊಡಲಾಗಿದೆ ಅಂತ ಹೇಳಿದೆ. ಇವರು ಪ್ರಜಾಪ್ರಭುತ್ವದ ದೃಷ್ಟಿಯಿಂದಲೇ ಬಂದಿದ್ದರಿಂದ ಈ ಎಲ್ಲ ಗುಣಗಳಿಂದ ಜನಾಂಗದಲ್ಲಿ ಅಲ್ಪಸಂಖ್ಯಾತರು, ಯಾವುದೇ ಪ್ರಭಾವಿಗಳಲ್ಲ, ಜ್ಞಾನಬಲದ ಆಧಾರದ ಮೇಲೆ ಅಂತ ನಾನು ಮಾತು ಬಳಸ್ತೇನೆ. ಏನು ಜ್ಞಾನಬಲ? 10ನೇ ಚಾಮರಾಜೇಂದ್ರ ಒಡೆಯರವರು ಬೆಂಗಳೂರಿನ ಅರಮನೆಯಲ್ಲಿಯೇ ಇದ್ದು ಅಭ್ಯಾಸ ಶಾಲೆಯನ್ನು ಅಥವಾ ಅವತ್ತಿನ ಸ್ಕೂಲನ್ನು ಅನುಭವಿಸಿದವರು. ಅವರ ಸ್ಕೂಲಿಗಾಗಿಯೇ, ಶಿಕ್ಷಣವನ್ನು ಕೊಡಲಿಕ್ಕಾಗಿಯೇ ಬೆಂಗಳೂರು ಅರಮನೆಯನ್ನು ಮೈಸೂರು ಅರಮನೆ ಖರೀದಿಸಿತು. ಅಲ್ಲಿ ಗ್ಯಾರೆಟ್ ಅನ್ನುವ ಮಹನೀಯ ಇದ್ದ. ಅವನು ಕಟ್ಟಿದ ಮನೆಯನ್ನು ಇವ್ರು ತೆಗೆದುಕೊಂಡು ಬೆಂಗಳೂರು ಅರಮನೆಯನ್ನು ಇವತ್ತು ನೋಡ್ಬೋದು. ಆ ಅರಮನೆಯಲ್ಲಿ ಶಿಕ್ಷಣವನ್ನು ಪಡೆದರು. ಇಂಗ್ಲೀಷರಿಗಿಂತ ಇಂಗ್ಲೀಷನ್ನು ಚೆನ್ನಾಗಿ ಬಲ್ಲವರು, ಮಾತನಾಡಬಲ್ಲವರು, ಬರೆಯಬಲ್ಲವರು ಆಗಿದ್ದವರು 10ನೇ ಚಾಮರಾಜೇಂದ್ರ ಒಡೆಯರ್. ಅದನ್ನು ನಾನು ಹೇಳ್ತಾ ಇಲ್ಲ. ಇಂಗ್ಲೀಷಿನ ಅಧಿಕಾರಿಗಳು, ಮಹಾನ್ ವಿದ್ವಾಂಸರುಗಳೇ ಹೇಳಿದುದು ಆಳಿದ ಮಹಾಸ್ವಾಮಿಯವರು ಎನ್ನುವ ಪ್ರೊಫೆಸರ್ ಸಿ.ಕೆ. ವೆಂಕಟರಾಮಯ್ಯನವರು ಬರೆದಿರುವ ಪುಸ್ತಕದಲ್ಲಿ ದಾಖಲಾಗಿದೆ. ಇಡೀ ಅರಮನೆಯಲ್ಲಿ 100ಕ್ಕೂ ಹೆಚ್ಚು ಮಹಿಳೆಯರು ಬರ್ತಾರೆ. ಅದರಲ್ಲಿ ವಾಣಿವಿಲಾಸ ಸನ್ನಿಧಾನ ಅಥವಾ ಕೆಂಪನಂಜಮ್ಮಣಿಯವರು 10ನೇ ಚಾಮರಾಜೇಂದ್ರ ಒಡೆಯರವರ ಪತ್ನಿ. ಇಡೀ ಅರಸು ಮನೆತನದಲ್ಲಿ ಇಂಗ್ಲೀಷನ್ನು ಚೆನ್ನಾಗಿ ಬಲ್ಲವರು, ಮಾತನಾಡಬಲ್ಲವರು, ಉರ್ದುವನ್ನು ಕಲಿತಿದ್ದವರು, ಕನ್ನಡವನ್ನು ಬಳಸಿದವರು ಆ ತಾಯಿ ವಾಣಿವಿಲಾಸ ಸನ್ನಿಧಾನ. ನಂತರ ಬಂದವರೆಲ್ಲರೂ ಇಂಗ್ಲೀಷ್ನಲ್ಲಿ ಪ್ರವೀಣರು, ಕನ್ನಡದಲ್ಲಿ ಪ್ರವೀಣರು, ಉರ್ದುವಿನಲ್ಲಿ ಪ್ರವೀಣರು. ಬರಹದಲ್ಲಿ ಅವರ ದಾಖಲೆಗಳು, ಅವರ ಭಾಷಣಗಳು, ಸ್ಪೀಚಸ್ ಆಫ್ ಒಡೆಯರ್ಸ್ ಅಂಥೇಳಿ ಅದೇ ಮೈಸೂರಿನ ಗವರ್ನಮೆಂಟ್ ಪ್ರೆಸ್ನಲ್ಲಿ ಅನೇಕ ಸಂಪುಟಗಳು ಮುದ್ರಣವಾಗಿ ಮೈಸೂರಿನ ಪತ್ರಾಗಾರದಲ್ಲಿದೆ. ಇದು ಇವತ್ತಿನ ಒಂದು ಕಥೆಯಾದರೆ, ಇನ್ನೊಂದು ವ್ಯಥೆ ಇದೆ. ಈ ಅಂಬಾವಿಲಾಸ ಅರಮನೆಯ ಈಗ ನಾವು ನೋಡುತ್ತಿರುವ 1907ನೇ ಇಸ್ವಿಯಲ್ಲಿ ಗೃಹ ಪ್ರವೇಶ ಮಾಡಿಕೊಂಡು 1912ನೇ ಇಸ್ವಿ ಲೋಕಾರ್ಪಣೆಯಾದ ಇದೇ ಅಂಬಾವಿಲಾಸ ಅರಮನೆ, ದೀಪಾಲಂಕೃತ ಅರಮನೆ, ಜಯರಾಮ ಬಲರಾಮ ಗೇಟ್, ಜಯಮಾರ್ತಾಂಡ ಮಹಾದ್ವಾರ, ವರಾಹ ಗೇಟ್, ಬ್ರಹ್ಮಪುರಿ ಗೇಟ್, ಜಯರಾಮ ಬಲರಾಮ ದ್ವಾರ, ಇಷ್ಟೆಲ್ಲ ಒಳಗೊಂಡಿರುವ ಚಿನ್ನದ ಕಳಸವನ್ನು ಹೊಂದಿರುವ, ಚಿನ್ನದ ಕಳಸದ ಮೇಲೆ ಚಿನ್ನದ ಗಟ್ಟಿಯಾದ ಬಾವುಟವನ್ನು ಹೊಂದಿರುವ, ಕೆಂಪು ಮತ್ತು ಹಸಿರು ದೀಪಗಳನ್ನು ಹೊಂದಿರುವ ಈ ಬೃಹತ್ 5 ಅಂತಸ್ತಿನ ಅರಮನೆ ಇರುವ ಸ್ಥಳದಲ್ಲಿ ಹಿಂದೆ ಇದ್ದ ಮರದ ಅರಮನೆ ವ್ಯಥೆ. ಸುಖವೂ ಇದೆ, ಸಂತೋಷವೂ ಇದೆ, ಆದರೆ ಅದರ ಕಾಲ ತುಂಬ ವ್ಯಥೆಯಿಂದ ಕೂಡಿದೆ. ಏನದು ವ್ಯಥೆ? ಇದೇ 10ನೇ ಚಾಮರಾಜೇಂದ್ರ ಒಡೆಯರವರ ಹಿರಿಯ ಮಗಳು ಜಯಲಕ್ಷ್ಮಮ್ಮಣ್ಣಿ ಅವರ ಹೆಸರಿನಲ್ಲಿ ಮಾನಸ ಗಂಗೋತ್ರಿಯಲ್ಲಿ ಜಯಲಕ್ಷ್ಮಿ ಮ್ಯಾನ್ಷನ್ ಅಂತ ದೊಡ್ಡ ಅರಮನೆ ಇದೆ. ಅಲ್ಲಿ 163 ಕಿಟಕಿಗಳು, 23 ಬಾಗಿಲುಗಳು ಇರುವಂತಹ ಅರಮನೆ ಇದೆ. ಅದೇ ಜಯಲಕ್ಷ್ಮಿ ವಿಲಾಸ್ ಮ್ಯಾನ್ಷನ್. ಇವತ್ತು ಅದು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸೇರಿದ ಅರಮನೆ. ಅದು ಆ ಜಯಲಕ್ಷ್ಮಮ್ಮಣಿ ಅವರು ಇದೇ ಅರಮನೆಯಲ್ಲಿ 1897ನೇ ಇಸ್ವಿಯಲ್ಲಿ ಫೆಬ್ರವರಿ 27ನೇ ತಾರೀಕು ಮದುವೆ ಆದರು. ಆದ 3ನೇ ದಿವಸಕ್ಕೆ ಉರುಟಣೆ ಉಯ್ಯಾಲೆ ಎನ್ನುವ ಕಾರ್ಯಕ್ರಮ ನಡೆಯುವ ಹೊತ್ತಿಗೆ ಬೆಳಗಿನ 9 ಗಂಟೆಗೆ ಸರಿಯಾಗಿ ಹಳೆಯ ಅರಮನೆಯ ಎದುರಿಗಿದ್ದ ಚಪ್ಪರ, ದೊಡ್ಡದಾದ ಚಪ್ಪರ ಅಗ್ನಿ ಆಕಸ್ಮಿಕಕ್ಕೆ ಒಳಗಾಯಿತು, ಬೆಂಕಿಗೆ ತುತ್ತಾಯಿತು. ನೋಡುತ್ತಿದ್ದಂತೆ ಅರಮನೆಯಲ್ಲಿ ದೊಡ್ಡದಾದ ದಗ ಉರಿಯುವ ಬೆಂಕಿ. ಅದನ್ನು ಮೈಸೂರಿನ ಗೆಜೆಟ್ ಹೇಳುತ್ತೆ, ಬಿಗ್ ಪ್ಯಾಲೇಸ್ ಫೈರ್ ಅಂತ ಹೇಳುತ್ತೆ. 30 ಪುಟಗಳ ಇಂಗ್ಲೀಷಿನ ವರದಿ ನೋಡಿದ್ರೆ ಗಾಬರಿ ಆಗುತ್ತೆ. ಯಾಕೆ ಬೆಂಕಿ ಬಿತ್ತು, ಯಾರು ಕಾರಣ, ಹೇಗಾಯಿತು ಅಂತ ಒಂದು ವರದಿಯೂ ಬಂದಿದೆ.
ಆಗ ತನಿಖಾ ಇದೆ. ಈ ವಿವಾಹದಲ್ಲಿ ಅರಮನೆಯಲ್ಲಿ ಸಹಾಯಕಿಯರಿಗೆ ಅವ್ಯಯರು ಅಂತ ಕರೀತಾರೆ. ಆ ಅವ್ಯಯರು ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಬೆಂಕಿಯನ್ನು ತೆಗೆದುಕೊಂಡುವಾಗ ಬೀಸಿದ ಗಾಳಿಯ ಪರಿಣಾಮವಾಗಿ ಚಪ್ಪರಕ್ಕೆ ಬೆಂಕಿ ಬಿತ್ತು ಅಂತ ದಾಖಲಾಗಿದೆ, ತನಿಖೆಯಿಂದ ಗೊತ್ತಾಗಿದೆ. ಅಲ್ಲಿ ವಾದ್ಯಗೋಷ್ಠಿ, ಸರಸ್ವತಿ ಭಂಡಾರ, ಕಳಸ ಎಲ್ಲವೂ ಸುಟ್ಟು ಭಸ್ಮವಾಯಿತು. ಅವತ್ತು ಭಾನುವಾರವಾಗಿತ್ತು. ಅವತ್ತಿನ ಕುಡಿಯುವ ನೀರಿನ ವ್ಯವಸ್ಥೆ ಆ ಯಂತ್ರಗಳು ಕೆಟ್ಟು ಅವತ್ತೇ ಹೋಗಿದ್ದವು. ಹಾಗಾಗಿ ನಲ್ಲಿಯಲ್ಲಿ ನೀರು ಬರಲಿಲ್ಲ. ದೊಡ್ಡ ಕೆರೆಯಲ್ಲಿ ಕೆಸರಿನ ನೀರು, ಎದುರುಗಡೆ ಇರುವ ದೊಡ್ಡ ಕೆರೆಯಲ್ಲಿ ಆ ಕೆಸರನ್ನೇ ಮೈಸೂರಿನ ಜನತೆ ಫೋರ್ಟ್ ಮೊಹಲ್ಲಾದವರು, ಫೋರ್ಟ್ ಮೊಹಲ್ಲಾ, ಕಿಲ್ಲೆ ಮೊಹಲ್ಲಾ ಅಂತ ಕರಿತೀವಿ ಅರಮನೆಯ ಪಕ್ಕದಲ್ಲಿರುವ ಮೊಹಲ್ಲಾಗಳಿಗೆ, ಆ ಜನ ಅರಮನೆಯ ನೌಕರು ನೆಂಟರಿಷ್ಟರನ್ನೆಲ್ಲ ಸುರಕ್ಷಿತವಾಗಿ ಹೊರಗಡೆ ಕಳಿಸಲಾಗಿತ್ತು. ಅರಮನೆಯ ಒಳಗಿದ್ದ ವಜ್ರ ವೈಡೂರ್ಯ ಭಂಡಾರ, ಸಿಂಹಾಸನ, ಆಮೇಲೆ ಅಂಬಾರಿ ಎಲ್ಲವನ್ನು ವಸ್ತ್ರ ವೈಡೂರ್ಯಗಳನ್ನೆಲ್ಲ ಆಚೆಗೆ ತಂದು ರಾಶಿ ಹಾಕಿದ್ರು. ಯಾರೊಬ್ಬರಿಗೂ ಹಾನಿ ಆಗಲಿಲ್ಲ. ಅವ್ರನ್ನೆಲ್ಲ ಬ್ರಹ್ಮಪುರಿ ದ್ವಾರದಲ್ಲಿ ಜಗನ್ಮೋಹನ ಅರಮನೆಗೆ ಕಳಿಸಲಾಗಿತ್ತು. ಎಷ್ಟು ಶ್ರಮಪಟ್ಟರು. ಅರಮನೆಯ 4 ಜನ ನೌಕರರು, ಸಮಾಜದಿಂದ ಹೋದಂಥ ಮೈಸೂರಿನ ಮೊಹಲ್ಲಾದ 4 ಜನ ತರುಣರು, 8 ಜನರು ಹೊರಗಡೆ ಆ ದಗದಗ ಹುರಿಯುವ ಬೆಂಕಿಯಲ್ಲಿ ಎಲ್ಲ ರಕ್ಷಣೆ ಮಾಡಿ ಕೊನೆಗೆ ತಾವು ರಕ್ಷಿಸಿಕೊಳ್ಳಲಾಗಲಿಲ್ಲ, ದಾರುಣವಾಗಿ ಸುಟ್ಟು ಹೋದರು. ಜನತೆ ಏನು ಮಾಡಿದ್ರು ಬೆಂಕಿ ಆರಿಸಲಿಕ್ಕೆ? ಅವತ್ತು ಮಾರ್ಗೋಪಾಯಗಳಿಲ್ಲ, ನೀರನ್ನು ತರುವ ವ್ಯವಸ್ಥೆ ಇಲ್ಲ. ಗೊತ್ತಿಲ್ಲ. ಯಾಕೆ ಗೊತ್ತಿತ್ತು? ಒಳ್ಳೆಯ ಸಂಭ್ರಮದಿಲ್ಲದಾಗ ಬೆಂಕಿ ಬೀಳುತ್ತೆ, ಅರಮನೆ ಸುಟ್ಟೋಗುತ್ತೆ ಅಂತ ಹೇಗೆ ಗೊತ್ತಿತ್ತು? ಇಲ್ಲ. ಎದುರುಗಡೆ ಇದ್ದ ದೊಡ್ಡ ಕೆರೆಯ ನೀರನ್ನೇ ಜನರು ಸಾಲಾಗಿ ನಿಂತು ಒಬ್ಬರ ಕೈಯಿಂದ ಒಬ್ಬರಿಗೆ ಬಾಂಡ್ಲಿಯಲ್ಲಿ ಕೆಸರನ್ನು ತಂದು ಎರಚಿದರು.